ಫ್ರಿಡ್ಜ್ ಮ್ಯಾಗ್ನೆಟ್ ಮಂಡಲ ಸಾಧ್ವಿ ನನಗೆ ಪ್ರೀತಿಯಿಂದ ಕೊಟ್ಟಿದ್ದು. ಇದನ್ನು ನೋಡಿದಾಗೆಲ್ಲ ನನಗೆ ಸಾಧ್ವಿ ನೆನಪಾಗ್ಬಿಡುತ್ತೆ. ನಮಸ್ಕಾರ, ಇವರು ಸಾಧ್ವಿ ಶ್ರೇಯಸ್ ಅಂತ ಮಂಡಲ ಆರ್ಟಿಸ್ಟ್. ನನಗೆ ಮಂಡಲದ ಬಗ್ಗೆ ಏನೋ ಅಷ್ಟೇನು ಗೊತ್ತಿಲ್ಲ, ಇವ್ರ ಹತ್ರ ತಿಳ್ಕೊಳ್ಳೋಣ ಅಂತ ಬನ್ನಿ. ಈಗ ಅವ್ರ ಮಾತನ್ನು ಕೇಳ್ತಾ ಹೋಗೋಣ. ಸಾಧ್ವಿ, ನಿಮಗೆ ಈ ಮಂಡಲ ಆರ್ಟ್ ಬಗ್ಗೆ ಹೇಗೆ ಆಸಕ್ತಿ ಬಂತು? ನನಗೆ ಶುರುದಲ್ಲಿ ಮಂಡಲ ಆರ್ಟ್ ಅನ್ನೋದೊಂದು ಇದೆ ಅಂತಾನೆ ನನಗೂ ಕೂಡ ಗೊತ್ತಿರಲಿಲ್ಲ. ಆದ್ರೆ ನಂಗೆ ಒಂದು ಆರ್ಟಿಸ್ಟ್ ಅನ್ನೋದು ನನ್ ಮುಂಚೆಯಿಂದಲೂ ನನ್ನ ಒಳಗಡೆನೆ ಇತ್ತು. ಆದ್ರೆ ನಾನು ಅದನ್ನೇನೋ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ. ಬರೀ ಮೆಹಂದಿ ಡಿಸೈನ್ಸು, ಎಲ್ಲ ಕಡೆ ಚಿತ್ರ ಬರೆಯೋದು, ಬಯಾಲಜಿ ಲ್ಯಾಬೊರೇಟರಿಲಿ ನೋಡಿದ್ದನ್ನೆಲ್ಲ ಬಂದು ಬಿಡಿಸೋದು, ಇದು ನನ್ನ ಹವ್ಯಾಸ ಆಗಿತ್ತು. ಆಮೇಲೆ ಈಗ 2 ವರ್ಷದಿಂದ ನಾನು ಇದನ್ನ ತುಂಬಾ ಕೃಷಿ ಮಾಡಿ ಈ ಮಂಡಲ ಆರ್ಟ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಮತ್ತೆ ಪ್ರತಿಯೊಬ್ರು ಮಾಡಬಹುದಾದ ಒಂದು ಆರ್ಟ್ ಅಂತ ನಾನು ತಿಳ್ಕೊಂಡಿದ್ದು. ಅದನ್ನ ನಾನೀಗ ಹವ್ಯಾಸ ಆಗಿ ಶುರು ಮಾಡಿ ಈಗ ನಾನೊಂದು ಪ್ರೊಫೆಷನಲ್ ಆಗಿದ್ದೀನಿ. ನಂಗೀಗ ಆರ್ಡರ್ಸ್ ಬರ್ತಿದೆ, ಆಮೇಲೆ ಮಕ್ಳಿಗೆ ಹೇಳ್ಕೊಡಕ್ಕೆ ಆಪರ್ಚುನಿಟೀಸ್ ಸಿಗ್ತಿದೆ. ಸಮ್ಮರ್ ಕ್ಯಾಂಪಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ, ಅಂದ್ರೆ ಮಕ್ಳಿಗೆ ಹೇಳ್ಕೊಡ್ತೀನಿ. ಹೀಗೆ ಒಂದು ಮಂಡಲ ಆರ್ಟ್ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಚುಕ್ಕೆಯಿಂದ ಒಂದು ಚುಕ್ಕೆಗೂ ಇಷ್ಟೇ ಗ್ಯಾಪ್ ಇರಬೇಕು ಅನ್ನೋದಿರುತ್ತೆ. ಹಾಗೇನೆ ಎಷ್ಟು ಆಂಗಲ್ಸ್, ಎಷ್ಟು ಇಂಚ್ ಗ್ಯಾಪ್ ಇರಬೇಕು, ಅದು ಎಲ್ಲ ತುಂಬಾ ಪರ್ಟಿಕ್ಯುಲರ್ ಆಗಿರುತ್ತೆ. ಅದಕ್ಕೋಸ್ಕರ ಮಂಡಲ ಅಂತ. ಅಂದ್ರೆ ಒಂದು ಚುಕ್ಕಿಯಿಂದ ಇನ್ನೊಂದು ಚುಕ್ಕಿಗೆ ವ್ಯತ್ಯಾಸ ಆದ್ರೆ ಅದು ಮಂಡಲ ಆಗೋದಿಲ್ಲ. ಬೇರೆ ಯಾವ್ದಾದ್ರು ಈ ಮಾಡರ್ನ್ ಆರ್ಟ್ ಅಥವಾ ಅಬ್ಸ್ಟ್ರಾಕ್ಟ್ ಆರ್ಟ್ಗಳಾಗುತ್ತೆ. ಇದು ತುಂಬಾ ಫೈನ್ ಆರ್ಟ್. ಹಂಗಾಗಿ ಇದರಲ್ಲಿ ನಂಗೆ ಸಿಕ್ಕ ಒಂದು ಬೆನಿಫಿಟ್ಸ್ ಅಂತಂದ್ರೆ ನನ್ನ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಯ್ತು. ಆಮೇಲೆ ನಾನು ರಿಲ್ಯಾಕ್ಸ್ ಆಗ್ತಿದ್ದೆ ಈ ಆರ್ಟ್ ಫಾರ್ಮ್ಸ್ ಅಲ್ಲಿ. ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಸ್ವಲ್ಪ ಮಾಡಿದ್ದೀನಿ, ಆಗ ನಂಗೆ ತುಂಬಾ ಸ್ಟ್ರೆಸ್ ಇರ್ತಿತ್ತು, ರಿಲ್ಯಾಕ್ಸ್ ಆಗ್ತಿದ್ದೆ ಇದರಿಂದ. ಆಗ ಹವ್ಯಾಸ ಆಗಿ ಶುರು ಆಗಿದ್ದು, ಈಗ ಪ್ರೊಫೆಷನ್ ಆಗಿ ಕನ್ವರ್ಟ್ ಆಗಿ. ತುಂಬ ಖುಷಿ ಆಯ್ತಾ? ನೀನು ಇದು ಬರಿಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಿಂದ ಹೇಗೆ ಬರೆಯೋಕ್ಕೆ ಶುರು ಮಾಡಿದೆ? ಈ ರೌಂಡ್ ಮಂಡಲದ ಈಗ ಹೇಳ್ತೀನಿ. ಫಸ್ಟ್ ಸೆಂಟರ್ ಹುಡ್ಕೊಬೇಕು, ಆಮೇಲೆ ಪ್ರೊಟ್ರಾಕ್ಟರ್ ಅಲ್ಲಿ 10 ಡಿಗ್ರೀಸ್ ಮಾರ್ಕ್ ಮಾಡಿ ಈ ತರ ಪೆಟಲ್ಸ್ ಎಲ್ಲ ಮಾಡ್ಕೊಳ್ಳೋದು. ಅದನ್ನ ದೊಡ್ಡ ಮಾಡ್ತಾ ಹೋಗೋದು. ಈ ಲೈನ್ಸ್ ಮತ್ತೆ ಈ ಡಿಸೈನ್ ಎಲ್ಲದು ಪೆನ್ ಅಲ್ಲಿ ಮಾಡಿರೋದು. ಯಾವ ಪೆನ್? ಸ್ಕೆಚ್? ಅದಕ್ಕೆ ಬೇರೆ ಪೆನ್ ಬರುತ್ತೆ, 0.5, 0.03 mm, ಆತರ mm ಅಲ್ಲಿ ಡಿಫ್ರೆನ್ಸ್ ಇರುವ ಪೆನ್ ಬರುತ್ತೆ. ದಪ್ಪಾಸ್ದಳು ಎಲ್ಲದೂ ಎಲ್ಲ ವೈಟ್ ಕಲರ್ ಪೆನ್ಸ್ ಸಿಗುತ್ತೆ. ವೈಟ್, ಬ್ಲಾಕ್ ಕಲರ್ಸ್. ಯೂಶಲಿ ವೈಟ್ ಜಾಸ್ತಿ ಯೂಸ್ ಮಾಡ್ತಾರೆ. ಎಲ್ಲದೂ ಅಮೆಝಾನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದು ಪೆನ್ ಮಂಡಲ. ಅದೇ ತರ ಇದು ಬಂದ್ಬಿಟ್ಟು ಡಾಟ್ ಮಂಡಲ. ಇದ್ರಲ್ಲಿ ನಿಮಗೆ ಪೆನ್ನಿಂದ ಏನು ಇರಲ್ಲ, ಬರೇ ಡಾಟ್ಸ್ ಮತ್ತೆ ಇದು ಡಾಟಿಂಗ್ ಟೂಲ್ಸ್. ಇದಿಷ್ಟು ನೀವು ಇಲ್ಲೇನ್ ನೋಡ್ತಿದ್ದೀರಿ, ಇದಿಷ್ಟು ಡಾಟ್ ಮಂಡಲ. ಇದೆಲ್ಲದು ಡಾಟಿಂಗ್ ಟೂಲ್. ಚಿಕ್ಕ ಸಣ್ಣ ಡಾಟ್ ಇಂದ ಹಿಡಿದು ಇದು ಚಿಕ್ಕ ಡಾಟ್ ಇಂದ ಟೂಲ್. ಇದು ಪಾಯಿಂಟೆಡ್ ಒಂದು ಪಿನ್ನಿನ ತುದಿಯಷ್ಟು ಚೂಪ್ ಇರುತ್ತೆ. ಅದರಿಂದ ಹಿಡಿದು ದೊಡ್ಡ ಡಾಟ್ ಮಧ್ಯದಲ್ಲಿ. ಇದೆಲ್ಲ ಪೆನ್ನಲ್ಲಿ ಬರ್ದಿದ್ದು. ಇದ್ರಲ್ಲಿ ಲೈನ್ ಹಾಕಕ್ಕಾಗಲ್ಲ. ವೆರಾಸ್ ಇದ್ರಲ್ಲಿ ನೀವು ಲೈನ್ ಹಾಕ್ಬೋದು, ಬೇರೆ ಬೇರೆ ಡಿಸೈನ್ಸ್ ಮಾಡ್ಬೋದು. ಹಾಗೆಲ್ಲ ಇದ್ರಲ್ಲಿ ನಾನು ಎಲ್ಲೂ ಲೈನ್ ಹಾಕಿಲ್ಲ. ಇಲ್ಲಿ ಮಧ್ಯ ಯೂಸ್ ಮಾಡಿರೋದೆಲ್ಲ ಬ್ರಷ್, ಮಧ್ಯದೆಲ್ಲ ಡಾಟ್ಸ್. ಕಲರ್ ಕಾಂಬಿನೇಷನ್ಸಿಗೂ ಅಷ್ಟೇ ನಾವೇ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸ್ ಯಾವ್ದು ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಪ್ರಾಕ್ಟೀಸ್ ಮಾಡ್ಲೇಬೇಕು, ಸುಲಭವಾಗಿ ಬರಲ್ಲ. 2 ಡಾಟ್ ಅದೆಲ್ಲ ವರ್ಸಿ ಮತ್ತೆ ಸರಿ ಮಾಡಿ ಎಲ್ಲ ವರ್ಷಕ್ಕೆ ಬರುತ್ತೆ. ವರ್ಷಕ್ಕೆ ಬರುತ್ತೆ. ನೀವು ಟಿಶ್ಯೂ ಪೇಪರ್ ಅಲ್ಲಿ ವರ್ಸ್ಬೋದು. ಇಲ್ಲಾಂದ್ರೆ ಈ ಬ್ಲಾಕ್ ಮೇಲೆ ಏನಾದ್ರು ಮಾಡಿ ಮಾರ್ಕ್ ಆಯ್ತು ಅಂದ್ರೆ ಮತ್ತೆ ಬ್ಲಾಕ್ ಪೇಂಟ್ ಹೊಡೆದು ಮತ್ತೆ ಮಾಡಿ. ನಿಂಗೆ ಇದು ಒಂದು ಲೆವೆಲ್ಗೆ ಬರ್ಬೇಕಾದ್ರೆ ಎಷ್ಟು ದಿವಸ ಬೇಕಾಗಿದೆ? ಇದು ಒಂದು ಲೆವೆಲ್ಗೆ ಬರ್ಬೇಕಾದ್ರೆ ಮಿನಿಮಮ್ 6 months ಬೇಕು. ನೀನು ಆನ್ಲೈನಲ್ಲೇ ಕಲ್ತಿದ್ದ? ಆನ್ಲೈನ್ ಅಲ್ಲಿ ಕಲ್ತಾದ್ಮೇಲೆ ನಾನು ಈಗ ಒಬ್ರು ಬೆಂಗಳೂರು ಆರ್ಟಿಸ್ಟ್ ಹತ್ರ ಕ್ಲಾಸಿಗೆ ಹೋಗ್ತಿದ್ದೀನಿ. ಅಂದ್ರೆ ಅಡ್ವಾನ್ಸ್ಡ್ ನೋಡಕ್ಕೆ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದೀನಿ, ಕಲಾಮಂಡಲಂ ಅಂತ ಪೇಜ್ ಹೆಸರು. ಸೊ ಅದೇ ಬೇರೆ ಬೇರೆ ಟೆಕ್ನಿಕ್ಸ್ ಮತ್ತೆ ಒಳ್ಳೊಳ್ಳೆ ಬ್ರಷ್ ಎಲ್ಲ ಈ ಕಡೆ ಸಿಕ್ಕದಿಲ್ಲ, ಅಮೆಝಾನ್ ಅಲ್ಲೂ ಸಿಕ್ಕದಿಲ್ಲ. ಆ ತರ ಬ್ರಷಸ್ ಎಲ್ಲ ಹುಡ್ಕಕ್ಕೆ ಬಿಡ್ಸಿ ಸ್ಟೋರ್, ಆಮೇಲೆ ಬೇರೆ ಬೇರೆ ಕ್ರಾಫ್ಟ್ ಸ್ಟೋರಿಗೆ ಹೋಗಿನೇ ಇದ್ ಮಾಡ್ಬೇಕು. ನಾನು ರೂರಲ್ ಏರಿಯಾ ಆಗಿರೋದ್ರಿಂದ ನಂದು ಮ್ಯಾಕ್ಸಿಮಮ್ ಆನ್ಲೈನ್ ಇಂದಾನೇ ಆಗಿರುತ್ತೆ. ಇಂಟ್ರೆಸ್ಟ್ ಇದ್ದವರು ನನ್ನ ಹತ್ರ ನಾನು ಕ್ಲಾಸ್ ಕೂಡ ಮಾಡ್ತಿದ್ದೀನಿ 1-to-1. ಚಿಕ್ಕ ಮಕ್ಕಳಿಗೂ ಅಷ್ಟೇ, ಆನ್ಲೈನ್ ಅಲ್ಲಿ ಗೃಹಿಣಿಯರಿಗೂ ಅಷ್ಟೇ. ಡಾಟಿಂಗ್ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ಸ್ಟಾರ್ಟಿಂಗ್ ಗ್ರಿಡ್ಸ್ ಹೆಂಗ್ ಹಾಕೊಬೇಕು, ಟೂಲ್ಸ್ ಯಾವ್ದು ತಗೊಬೇಕು, ಯಾವ್ದು ಚೆನ್ನಾಗಿದೆ ಎಲ್ಲದನ್ನು ಇವಾಗ ಈಗ ಒಂಥರ ಮನೆಯಲ್ಲೇ ಕುತ್ಕೊಂಡು ಕಲ್ತು ಎಲ್ಲ ಮಾಡಿ
ಬಿಸ್ನೆಸ್ಸು ಮಾಡ್ಬೋದಲ್ಲ? ಹೌದು, ಬಿಸ್ನೆಸ್ ಮಾಡ್ಬೋದು. ನಾವ್ ಅನ್ಕೊಂತೀವಿ ಆರ್ಟಿಸ್ಟಿಗೆ ಅಷ್ಟೆಲ್ಲ ಸುಲಭಕ್ಕೆ ಗ್ರೋ ಆಗಕ್ಕಾಗಲ್ಲ. ನಾನು ಇರೋದು ರಿಸರ್ವ್ ಫಾರೆಸ್ಟ್ ಪಕ್ಕ, ನನಗೆ ಆರ್ಡರ್ಸ್ ಅಂತ ಇಂಟೀರಿಯರ್ ಅಲ್ಲಿ ಇದ್ದೇ ಆರ್ಡರ್ಸ್ ಬರ್ತಿದೆ ಅಂದ್ರೆ ಆರ್ಟಿಗೆ ಬೆಲೆ ಇದ್ದೇ ಇದೆ. ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಂತ, ನೀವು ಫ್ರಿಡ್ಜಿಗೆ ಅನ್ಸೋದು ಅಥವಾ ನೆನಪಿಗೋಸ್ಕರ ಕೊಡೋಕೆ ಯಾರಿಗಾದ್ರು, ಲೈಕ್ ಅವ್ರಿಗೆ ನೀವು ಇದನ್ನ ನೋಡಿದ ತಕ್ಷಣ ನಿಮ್ ನೆನಪಾಗ್ಬೇಕು, ಆತರ ಇದು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಂತ. ಇದರಲ್ಲೇ ಬೇರೆ ಬೇರೆ ಶೇಪ್ಸ್, ಚಿಟ್ಟೆ, ಮತ್ತೆ ಸಣ್ಣ ಮಕ್ಳಿಗೆ ಡ್ರ್ಯಾಗನ್ ಫ್ಲೈ ಆ ತರದ್ದು ಎಲ್ಲ ಬರುತ್ತೆ ಇದ್ರಲ್ಲಿ. ಇದು ಟೀ ಲೈಟ್ ಹೋಲ್ಡರ್ಸ್ ಅಂತ, ಇದ್ರ ಮಧ್ಯ ಹಿಂಗೆ ಲೈಟ್ ಇಟ್ಟು, ಕ್ಯಾಂಡಲ್ ಲೈಟ್, ಡಿನ್ನರ್ಗೆಲ್ಲ ಲೈಟ್ ಇಟ್ಟು ಡೆಕೋರೇಟ್ ಮಾಡ್ತಾರೆ ನಾರ್ತ್ ಇಂಡಿಯಾದಲ್ಲೆಲ್ಲ. ಇವಾಗ ಇಲ್ಲೂ ಶುರುವಾಗಿದೆ. ಸೊ ಇದೆರಡು ಪ್ರಾಡಕ್ಟ್ಸ್. ಇದು ಬಿಟ್ರೆ ನೀವು ನನ್ನ ಪೇಜಿಗೆ ಹೋದ್ರೆ ಅದರಲ್ಲಿ ಪೆನ್ ಸ್ಟ್ಯಾಂಡ್ ಇದೆ, ಆಮೇಲೆ ಜುವೆಲ್ ಬಾಕ್ಸ್ ಇದೆ. ಅದೆಲ್ಲ ನಂಗೆ ಇಲ್ಲಿ ಅವೈಲೇಬಲ್ ಇಲ್ಲ. ಸೊ ನಿನ್ನ ಪೇಜ್ ಹೆಸರು ಕಲಾಮಂಡಲಂ ಅಂತ. ಹೌದಾ? ಸಾಧ್ವಿ ರಾವ್. ಮಧ್ಯದಲ್ಲಿ ಹಿಂಗ್ ಒಂದು ದೊಡ್ಡ ಡಾಟ್ ಇಡೋದು, ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಡಾಟ್ಸ್. ಈಗ ನೀವು ವೈಟ್ ಇಟ್ಟಿ ಅಂದರೆ ಅದು ವೈಟೇ, ಮತ್ತು ಅದು ಕಲರ್ ಮಾಡೋಕ್ಕೆ ಬರಲ್ಲ? ಇದ್ರ ಒಣಗಿದ ಮೇಲೆ ಇದ್ರ ಮೇಲೆ ಬೇರೆ ಕಲರ್ಸ್ ಬೇಕಾದ್ರೆ ಮಾಡ್ಬೋದು. ಎಷ್ಟೊತ್ತು ಬೇಕು ಒಣಗಕ್ಕೆ? ಒಣಗಕ್ಕೆ ಒಂದು 20 ಮಿನಿಟ್ಸ್ ಅಂತೂ ಬೇಕು. ಹೌದಾ? ಸ್ವಲ್ಪ ಜಾಸ್ತಿ ಪೇಂಟ್ ಇದೆ ಅಲ್ವಾ? ಇಲ್ಲಾಂದರೆ ಪ್ರತಿ ಸಲನೂ ಬಾಟಲ್. ಕೈ ಹೆಂಗೆ ಹೋಗುತ್ತೆ ನೋಡ, ಎಷ್ಟು ಸಲೀಸಾಗಿ ಹೋಗುತ್ತೆ ಪ್ರಾಕ್ಟೀಸ್. ಇದಾದ್ಮೇಲೆ ನೆಕ್ಸ್ಟ್ ಕಲರ್ಸ್. ಅದು ಹರಡಲ್ವಾ? ಅದು ತುಂಬ ತೆಳು ಇದ್ರೆ ಹರಡುತ್ತೆ. ಅಂದರೆ ಪೇಂಟ್ ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು. ಈಗ ಅದಕ್ಕೂ ಏನಾದ್ರು ನೀರು ಹಾಕ್ಬೇಕಾ ನೀನು? ತುಂಬ ಟೈಟ್ ಪೇಂಟ್ ಇದ್ರೆ ಅದಕ್ಕೆ ನೀರು ಹಾಕಬೇಕು. ಕರೆಕ್ಟ್ ಇದೆ ಹದ ಅಂದರೆ ಹಿಟ್ಟು ಕಲಿಸ್ದಂಗೆ. ಅದು ದೊಡ್ಡದು ಇದು ಮಂಡಲ ಮಾಡ್ಬೇಕಾದ್ರೆ ಎಷ್ಟು ದಿವಸ ಬೇಕು? ಒಂದು 7 ರಿಂದ 8 ಗಂಟೆ. ಅದು ಒಂದೇ ದಿನದಲ್ಲಿ ಆಗಲ್ಲ, ಒಂದು ವಾರ ಅಂತೂ ಬೇಕು. ಈಗ ಇದಿದೆಯಲ್ಲ, ಇದು ಸ್ಟಾರ್ಟಿಂಗ್ ಮಾಡಿದ್ದ ನೀನು? ಹೌದು, ಪೆನ್ನಲ್ಲಿ ಮಾಡಿದ್ದೆ. ಪೆನ್ನಲ್ಲಿ ಮಾಡಿದ್ದು. ಅವಾಗ ಎಷ್ಟು ಬೇಕಾಗ್ತಿತ್ತು ಟೈಮ? ಈ ಪೆನ್ನಿಗೆ ಇನ್ನೂ ಜಾಸ್ತಿ ಬೇಕು ಟೈಮು. ಇದಕ್ಕೆ 15 ಡೇಸ್ ತಗೊಂಡಿದ್ದೀನಿ. ಈಗ ಪೆನ್ನಲ್ಲಿ ಮಾಡಲ್ವಾ ನೀನು? ಈಗ ಪೆನ್ನಲ್ಲಿ ಮಾಡ್ತೀನಿ, ಆರ್ಡರ್ಸ್ ಇದ್ರೆ ಮಾತ್ರ ಮಾಡ್ತೀನಿ. ಜನ ಯಾವ್ದು ಇಷ್ಟಪಡ್ತಾರೆ? ಅದು ಡಾಟ್ ಮಾಡೋದನ್ನೇ ಜಾಸ್ತಿ ಇಷ್ಟ. ಹೌದಾ? ಹಾಕಿಲ್ಲ, ಸೊ ಅದು ಈವನ್ ಆಗಿ ಬರಲ್ಲ. ಈ ತರ ಆಗುತ್ತೆ ಮಂಡಲ. ನೀವು ಪ್ರತಿ ಇದಕ್ಕೂ ಗ್ರಿಡ್ ಹಾಕೊಳ್ತೀವಿ? ಪ್ರತಿ ಇದಕ್ಕೂ ಗ್ರಿಡ್ ಹಾಕೊಂಡು ಲಾಸ್ಟಿಗೆ ಬರ್ಸ್ಬೇಕು. ಇದು ಬರೀ ಡಾಟಿಂಗು. ಈಗ ಸುಮ್ಮನೆ ರನ್ನಿಂಗ್ ಡಾಟ್ಸ್ ಅಂತ ಬರುತ್ತೆ, ದೊಡ್ಡ ಚಿಕ್ಕ 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 ಚಿಕ್ಕ. ಓ ಹಾಗೆ, ಇದು ರನ್ನಿಂಗ್ ಡಾಟ್ಸ್ ಈ ಥರ ಇದೆಯಲ್ಲ. ಕರೆಕ್ಟ್ ಗೊತ್ತೆ. ಚೆನ್ನಾಗಿದೆ ಮಾತ್ರ. ಫಸ್ಟ್ ದೊಡ್ಡದಕ್ಕೆ ಹಿಂಗೆ ಇದ್ರಲ್ಲಿ ಇಡೋದು, ಅದಾದ್ಮೇಲೆ ಈ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡೋದು. ಈ ಪಿಂಕ್ ಇಂದ ಇದನ್ ಮಾಡಿರೋದು, ಈ ಬ್ಲೂ ಇಂದ ಇದನ್ ಮಾಡಿರೋದು. ಈಗ ನೀವು ಒಂದು ರೌಂಡ್ ಇಡ್ತಿಲ್ಲ ಡಾಟ್, ಅದು ಇಟ್ಮೇಲೆ ತಕ್ಷಣ ಸ್ವಲ್ಪ ಒಣಗ್ಬೇಕಾ ಅಥವಾ ತಕ್ಷಣ ಮಾಡ್ಬೋದಾ? ಈ ದೊಡ್ಡ ಡಾಟ್ ಒಣಕೊಬೇಕು, ಆಮೇಲೆ ನೆಕ್ಸ್ಟ್ ಡಾಟ್ ಮಾಡ್ಬೇಕು. ಪ್ರಾಬ್ಲಮ್ ಏನಂದ್ರೆ ನೀವು ನೆಕ್ಸ್ಟ್ ಡಾಟ್ ಮಾಡೋಷ್ಟೊತ್ತಿಗೆ ಇನ್ ಕೇಸ್ ಇಷ್ಟು ಒರೆಸ್ಬೇಕಾಗುತ್ತೆ. ಒಣಗಿದ್ರೆ ನಿಮ್ಗೆ ವೆಟ್ ಇರೋ ಡಾಟ್ ಮಾತ್ರ ಒರೆಸಿದ್ರೆ ಸಾಕಾಗುತ್ತೆ. ನೋಡೋಕ್ಕೆ ಒಂಥರ ಖುಷಿ ಅಲ್ಲ? ನಮಗೆಲ್ಲ ಗೊತ್ತೇ ಇರಲಿಲ್ಲ ಮಂಡಲ ಆರ್ಟ್ ಅಂದರೆ ಏನು ಅಂತ. ಯೂಸ್ ಮಾಡಿ ಏನೇನು ಮಾಡ್ಬೋದು ಅಂತ ಹೇಳ್ತೀನಿ. ಈ ಥರ ಸ್ವೂಶ್, ಸೊ ಅಂದರೆ ಪೆಟಲ್ಸ್ ಮಾಡೋದಕ್ಕೆ. ಪೆಟಲ್ಸ್ ಹಂಗೆ ಬರುತ್ತಾ? ಪೆಟಲ್ಸ್ ಅಂದರೆ ಕಲರ್ ಚೇಂಜ್ ಮಾಡ್ತೀವಿ ಅವಾಗ. ವೈಟು ಪಿಂಕು ಚೆನ್ನಾಗಿ ಕಾಣುತ್ತೆ, ಎಲ್ಲೋ. ಈಗ ಬೇಕಾದ್ರೆ ಇದನ್ನೇ ಅಷ್ಟೇ ಸಣ್ಣಕ್ಕೆ ಮಾಡ್ಬೋದು. ಇಷ್ಟು ಸಣ್ಣಕ್ಕೆ ಬೇಕಾದ್ರೆ ಇದು ಪೆಟಲ್ಸ್. ಈ ನೆಕ್ಸ್ಟ್ ನಿನ್ನ ಕಲ್ಪನೆ ಅಲ್ವಾ? ನಮ್ದೇ ಕಲರ್ ಕಾಂಬಿನೇಷನ್, ನಮ್ದೇ ಬೇರೆ ಬೇರೆ ಪ್ಯಾಟರ್ನ್ಸ್. ಈಗ ನಾನು ನಿಮಗೆ ಹೇಳಿದ್ ಬರೀ ಇದೊಂದೇ ಪ್ಯಾಟರ್ನ್. ಇದ್ರಲ್ಲೇ ಇನ್ನು ಬೇರೆ ಬೇರೆ ಪ್ಯಾಟರ್ನ್, ಹಿಂಗೆ ಪೆಟಲ್ಸಿಗೆ ಕೆಳಗಡೆಯಿಂದ. ನಿಂಗೆ ಟೈಮ್ ಆದಾಗ ಮಾಡ್ತೀಯಾ? ಡೈಲಿ ಒಂದು 2 hours ನೀವು ಪ್ರಾಕ್ಟೀಸ್ ಮಾಡಿದ್ರೆ ಒಂದು 3-4 months ಅಲ್ಲಿ ನಿಮಗೆ ಅದ್ರದ್ದು ಹೋಲ್ಡ್ ಸಿಗ್ತಾ ಹೋಗುತ್ತೆ. ಆಮೇಲೆ ನೀವು ಅದನ್ನ ಮಾನಿಟೈಸ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೋ ಆಗ್ಬೋದು, ಯೂಟ್ಯೂಬ್ ಚಾನೆಲ್ ಮಾಡ್ಬೋದು, ಮತ್ತೆ ಬೇರೆ ಬೇರೆ ಕಡೆ ಎಕ್ಸಿಬಿಷನ್ಸ್, ಸ್ಟಾಲ್ಸ್ ಎಲ್ಲ ಇಡ್ಬೋದು. ಸೊ ಸ್ಕೋಪ್ ಇದಕ್ಕೆ ತುಂಬಾನೇ ಇದೆ. ನಾವ್ ಎಷ್ಟು ಪ್ರಯತ್ನ ಹಾಕ್ತಿವಿ ಅನ್ನೋದು ಮಾತ್ರ ಮುಖ್ಯ. ಈಗ ನೀನು ಕಲರ್ ಅಲ್ಲ, ನೀನು ಕ್ಲಾಸ್ ಮಾಡ್ತೀಯಲ್ಲ, ಬೇಸಿಕ್ ಸ್ವಲ್ಪ ಕಲ್ತ್ರೆ ಸಾಕಾ? ಬೇಸಿಕ್ ಬರೇ ಲೈನ್ ಮಂಡಲ ಸಾಕು ನಂಗೆ, ಅಥವಾ ಡಾಟಿಂಗ್ ಟೆಕ್ನಿಕ್ಸ್ ಮಾತ್ರ ಸಾಕು, ಬೇಸಿಕ್ ಸಾಕು, ನಾ ಮುಂದೆ ಹೊರ್ಕೊಂಡು ಹೋಗ್ತೀನಿ ಅಂದ್ರೂ ಓಕೆ. ಇಲ್ಲ ಅಡ್ವಾನ್ಸ್ ಕೋರ್ಸ್ ಅದಕ್ಕೂ ನನಗೆ ಬೇಕು ಅಂದ್ರೂ ಅದಕ್ಕೂ ಓಕೆ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೋ ಆಗತ್ತೆ, ಹೆಂಗೆ ಅಕೌಂಟ್ ಓಪನ್ ಮಾಡಿ ಯಾವ ತರ ಡೀಲ್ಸ್ ಹಾಕ್ಬೇಕು, ಅಥವಾ ಫೋಟೋಸ್ ಹೆಂಗ್ ಅಪ್ಲೋಡ್ ಮಾಡ್ಬೇಕು, ಸ್ಟೋರೀಸ್ ಯಾವ ತರ ಹಾಕ್ಬೇಕು, ಅದೆಲ್ಲದಕ್ಕೂ ಹೇಳ್ಕೊಡ್ತೀನಿ. ಇದಕ್ಕೆ ಖರ್ಚು ತುಂಬ ಬರುತ್ತೆ? ಸ್ವಲ್ಪ ಬರುತ್ತೆ, ಬರದೇ ಇಲ್ಲ. ಆರಾಮಾಗಿ ಪೆನ್ಸಿಲ್ ಸ್ಕೆಚ್ ತರ ಮಾಡ್ಬೋದು ಅಂತ ಹೇಳಕ್ಕಾಗತ್ತೆ. ಅಮೆರಿಕನ್ ಪೇಂಟ್
ಆಯ್ತಾ. ಇದು ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ, ಒಣಗಿ ಈಗ ನಾವು ಕೊಟ್ಟ ಮೇಲೆ ಅದು ಹಾಳಾಗ್ಬಾರ್ದಲ್ಲ. ನಾವ್ ಯಾವ್ದೋ ಒಂದು ಹಾಳಾಗಲ್ಲ ಅದು, ಚೀಪ್ ರೇಟಿಂದು ಇದು ಯೂಸ್ ಮಾಡಿ ವಾರ್ನಿಷ್ ಮಾಡದೆ ಹಂಗೆ ಕೊಟ್ಟು ಎಲ್ಲ ಆದ್ರೆ ಒಂದೇ ಕಿತ್ ಹೋಗುತ್ತೆ. ಕೆಲವೊಂದ್ ಕಡೆ ಬೂಸ್ಟ್ ಬರೋ ಚಾನ್ಸ್ ಇರುತ್ತೆ, ಮತ್ತೆ ನಿನ್ನ ಹುಡ್ಕೊಂಬರಲ್ಲ ಯಾರು. ತಣ್ಣಗಿ ಪ್ರದೇಶದಲ್ಲಿ ಕಸ್ಟಮರ್ ಕೊಡೋದು ದುಡ್ಡು ಮಾಡೋದು ಒಂದೇ ಅಲ್ಲ, ಅದು ಅವ್ರ ಹತ್ರ ತುಂಬಾ ದಿವಸ ಇರ್ಬೇಕು. ಹೌದು, ಹಂಗಾಗಿ ನಾವು ಒಳ್ಳೆ ಕ್ವಾಲಿಟಿ ಇದೆ ಯೂಸ್ ಮಾಡೋದು. ದುಡ್ಡು ಅದೇ ಗುಡ್ ವಿಲ್ ಕ್ರಿಯೇಟ್ ಮಾಡ್ಕೊಬೇಕು. ಅಂದ್ರೆ ಸುಮ್ಮನೆ ವಾಟರ್ ಪೇಂಟ್ ಅಲ್ಲೂ ಮಾಡಿ ಕೊಡ್ಬೋದು, ಆದ್ರೆ ಅಕ್ರಿಲಿಕ್ ಪೇಂಟ್ ಸೂಟೇಬಲ್, ಅದ್ರಲ್ಲೂ ಈ ಡೆಕೋ ಆರ್ಟ್ ಪೇಂಟ್ ಮೋಸ್ಟ್ ಸೂಟೇಬಲ್. ಇವೆಲ್ಲ ಚಿಕ್ಕದ್ ಮಾಡೋಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಟೀ ಲೈಟ್ ಹೋಲ್ಡರ್ಸ್ ದೀಪಾವಳಿ ಟೈಮಲ್ಲಿ ಇದು ತುಂಬಾ ಸೇಲ್ ಆಗುತ್ತೆ. ಹೌದು, ಇದು ಹಳೆ ಕಲೆನಾ ಹೊಸದ? ಇದು ಆಕ್ಚುಲಿ ಇಂಡಿಯನ್ಸಿಗೆ ಇದು ಹಳೆ ಕಲೆನೆಯ. ಮಂಡಲ ಅಂತ ಹೇಳ್ತಿರ್ಲಿಲ್ಲ, ರಂಗೋಲಿ ಅಂತ ಹೇಳ್ತಿದ್ರು. ಓಣಮ್ಮಲ್ಲಿ ಒಂದೇ ತರ ಕಮಲದ ಹೂ ಬಿಡ್ಸೋದು, ಒಂದೇ ತರ ದಳ ಬರೋ ಹಂಗ್ ಮಾಡೋದು, ಮತ್ತೆ ನಮ್ದಲ್ಲೂ ರಂಗೋಲಿಲಿ ಚುಕ್ಕೆ ಇಟ್ಟು ಕರೆಕ್ಟ್ ಸಿಮೆಟ್ರಿ ಮಾಡೋದು, ಅದೆಲ್ಲ ಬ್ರೈನಿಗೆ ಆಕ್ಚುಲಿ ಥೆರಪಿ. ಹಂಗಾಗಿ ಇದು ನಮಗೆ ಹಳೇದೆಯ, ಆದ್ರೆ ಮಂಡಲ ಅನ್ನೋ ವರ್ಡ್ ಹೊಸದ್ ಬಂದಿದೆ. ಹಂಗಾಗಿ ಈಗ ಅದು ಹೊಸ ಕಲೆ. ಆಮೇಲೆ ದೊಡ್ಡ ದೊಡ್ಡ ಪೂಜೆಲೆಲ್ಲ ಹಾಕ್ತಿರೋದು ಪುರೋಹಿತರೆಲ್ಲ ಮಂಡಲನೇ ಹಾಕೋದಲ್ಲ. ಆಮೇಲೆ ಪದ್ಮನೂ ಅಷ್ಟೇ ನೋಡಿ, ಆ ಎಳೆ ಇದೆಯಲ್ಲ ಪದ್ಮನೆ ಎಲ್ಲ ಅದೇ ನಮ್ ಇಂಡಿಯನ್ ಆರಿಜಿನ್ ಕರೆಕ್ಟ್ ಆಗಿ ಕೇಳಿದ್ರೆ, ಬಟ್ ಇವಾಗ ವೆಸ್ಟರ್ನ್ ಅಂತ ಹೇಳ್ತಾರೆ. ಅವಾಗ ಮಾಡಿದ್ದೀನ ಇದು ನನ್ನ ಡಿಗ್ರಿ ಟೈಮಲ್ಲಿ. ಅಲ್ಲ, ಅದು ಅಡಿ ಏನು ಪ್ಲಾಸ್ಟಿಕ್ ಇಟ್ಟಿದ್ಯಾ? ಇದು A4 ಶೀಟ್, ಗ್ಲಾಸ್ ಶೀಟ್. ನಿನಗೆ ಇದು ಆಸಕ್ತಿ ಇದೆ ಕಣೆ, ಯಾವ್ದಾರಷ್ಟೇ ಆಸಕ್ತಿ ಇದ್ರೆ ಮಾತ್ರ ಕಲಿಯೋಕ್ಕಾಗತ್ತೆ. ಓಹೋ, ನಿನ್ನ ಮಗಳು ನೋಡು ಎಲ್ಲ ಜೋಡಿಸ್ತಾಳಲ್ಲ. ಕೀ ಚೈನು, ಕೀ ಬಂಚ್ ಥರ ಇದು, ಅದರಲ್ಲೇ ಬೇರೆ ಬೇರೆ ಶೇಪ್ಸ್. ಇದೆಲ್ಲ ಕ್ವಾಲಿಟಿ ಅಂತ ಮೆಟಲ್ ಇದೆ? ಇಲ್ಲ, ಮರದಲ್ಲೇ MDF ಅಂತ ಬರುತ್ತೆ. ಪ್ಲೈವುಡ್ ಕಿಂತನೂ ಸ್ವಲ್ಪ ಕ್ವಾಲಿಟಿ ಜಾಸ್ತಿ. ಇವಾಗ ಇಂಟೀರಿಯರ್ಸಿಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ, MDF ಬೋರ್ಡ್ಸ್ ಅಂತ. ಸೊ ಇದು ಬೂಸ್ಟ್ ಬರಲ್ಲ, ಮುರಿದು ಹೋಗಲ್ಲ. ಮತ್ತೆ ಈ ಪ್ಲೈವುಡ್ ಆದ್ರೆ ಮಧ್ಯ ಮಧ್ಯ ನಿಮಗೆ ಲೈನ್ಸ್ ಕಾಣುತ್ತೆ, ಇದು ಹಂಗಿರುತ್ತೆ ಅಲ್ಲ. ಇದು ಯಾವ್ದ್ರಿಂದ ಮಾಡಿರ್ತಾರೆ? ಇದು ಆಕ್ಚುಲಿ ವುಡನ್ ಪೌಡರ್ ಇಂದ ಮಾಡಿರ್ತಾರೆ. ವುಡನ್ ಶೀಟ್ಸ್ ಬರುತ್ತೆ, ಮಧ್ಯ ಲೈನ್ಸ್ ಬರುತ್ತೆ ಹಿಂಗೆ. ಇದ್ರಲ್ಲಾದ್ರೆ ಫೈನ್ ಫಿನಿಶಿಂಗ್ ಇರುತ್ತೆ, ಸೊ ಪೇಂಟ್ ಚೆನ್ನಾಗಿ ನಿಲ್ಲುತ್ತೆ ಪ್ಲೈವುಡ್ ಗಿಂತ. ಹಂಗಾಗಿ MDF ಬೋರ್ಡೇ ಜಾಸ್ತಿ. ಈಗ ಇದು ತಗೊಂಡಿದ್ಯಲ್ಲ, ಇದನ್ನ ನೀನೀಗ ಅದಕ್ಕೆ ಹೊರಗಡೆ ಒಂದು ಲೇಯರ್ ಹಾಕಿದೆ, ನೆಕ್ಸ್ಟ್ ಅದಕ್ಕೆ ಡಿಸೈನ್ ಮಾಡ್ತಾ ಹೋಗ್ತೀಯಾ ಕಲರ್? ಫಸ್ಟಿಗೆ ಇದಿಷ್ಟಕ್ಕೆ ವೈಟ್ ಕಲರ್ ಪೇಂಟ್ ಹೊಡಿತೀವಿ, ಜೆಸ್ಸು ಅಂತ. ಅದಾದ್ಮೇಲೆ ಪೇಂಟ್ ಮಾಡ್ತೀವಿ. ವೈಟ್ ಪೇಂಟ್ ಮೇಲೆ ಚೆನ್ನಾಗಿ ನಿಲ್ಲುತ್ತೆ, ಯಾವ್ದೇ ಕಲರ್ ಅದು ಬ್ರೈಟ್ ಆಗಿ ಕಾಣುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅದಾದ್ಮೇಲೆ ಪೇಂಟ್ ಮಾಡಿ ಫೈನ್ ಇದ್ ಮಾಡಿ ಲಾಸ್ಟಿಗೆ ಈ ವಾರ್ನಿಶ್ ಇಲ್ಲಿದೆಲ್ಲ ಗ್ಲಾಸಿ ವಾರ್ನಿಶ್ ಇದನ್ನ ಹಾಕ್ತಿವಿ. ಸೊ ವಾರ್ನಿಶ್ ಹಾಕೋದ್ರಿಂದ ಪೇಂಟ್ ಸೇಫ್ ಆಗಿರುತ್ತೆ ಅನ್ನೋ ಒಂದೇ ರೀಸನ್ಗೋಸ್ಕರ. ಇದು ಪೇಂಟ್ ಯಾವಾಗಲೂ ಕಲರ್ ಫೇಡ್ ಏನೂ ಆಗಲ್ಲ? ಕಲರ್ ಫೇಡ್ ಎಲ್ಲ ಏನೂ ಆಗಲ್ಲ. ಆಗಲಿ, ನಿನ್ನ ಆಸಕ್ತಿ ನೋಡಿ ನಂಗೆ ತುಂಬ ಖುಷಿ ಆಯಿತು, ಮತ್ತು ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ವಿವರಿಸಿದಿ. ಆಲ್ ದ ಬೆಸ್ಟ್. ನೋಡಿದ್ರಲ್ಲ, ಮಂಡಲ ಆರ್ಟ್ ಬಗ್ಗೆ ಸಾಧ್ವಿಯವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.